ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 45 ಎಕರೆ ತೋಟ ಜಮೀನು ಮಾರಾಟಕ್ಕೆ ಬಂದಿದೆ ಸರ್. ಏನು ತೋರಿಸ್ತಾ ಇದ್ದೀನಿ, ಇದೇ ತೋಟ. ಟೋಟಲಿ ನಿಮಗೆ 45 ಎಕರೆ ಬರುತ್ತೆ. ಫುಲ್ಲು ಡಾಂಬರು ಇಡ್ತಿದೆ. ಡಾಂಬರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಫುಲ್ಲು ಮತ್ತು ಮ್ಯಾಂಗೋ ಮತ್ತು ಕೋಕೋನಟ್ ಇದೆ. ಫುಲ್ಲು ನಿಮಗೆ ರೆಡ್ ಸಾಯಿಲ್ ಬರುತ್ತೆ ನೋಡಿ ಸರ್. ಸಾಯಿಲ್ ಬಂದು ಈ ಥರ ಇದೆ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ನಿಮಗೆ ಇದು ಬಂದು HD ಕೋಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 60 ಕಿಲೋಮೀಟ್ರ್ ಅಂತರದಲ್ಲಿದೆ. ಬೆಂಗಳೂರಿಗೆ ಬಂದು ಒಂದು 190 ಕಿಲೋಮೀಟ್ರ್ ಬೆಂಗಳೂರು ಬರುತ್ತೆ. ನೀವು ಈ ಲ್ಯಾಂಡ್ ಬಂದರೆ ಹುಣಸೂರು ಕಡೆಯಿಂದನೂ ಬರ್ಬೋದು. HD ಕೋಟೆ ಮಾನಂದೊಡ್ಡಿ ರೂಟ್ ಇದೆಯಲ್ಲ, ಆ ರೂಟ್ರಿಂದನೂ ಈ ಜಮೀನಿಗೆ ಬರ್ಬೋದು ನೀವು. ಇದು ಬಂದು ನಿಮಗೆ HD ಕೋಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಟೋಟಲಿ ನಿಮಗೆ ತೆಂಗಿನ ಗಿಡ 2,500 ತೆಂಗಿನ ಗಿಡ ಇದೆ ಸರ್. ನಿಮಗೆ 2,500 ತೆಂಗಿನ ಗಿಡ ಇದೆ. ನಿಮಗೆ ಮ್ಯಾಂಗೋ ಬಂದು 1,000 ಮ್ಯಾಂಗೋ ಇದೆ. ಮಾವಿನ ಗಿಡ ಬಂದು ನಿಮಗೆ 1,000 ಮ್ಯಾಂಗೋ ಗಿಡ ಬರುತ್ತೆ ನೋಡಿ. ಇಲ್ಲಿ ಅದು ಲೈನ್ ಪ್ರಕಾರನೇ ಹಾಕಿದ್ದಾರೆ. ನಿಮಗೆ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ನಿಮಗೆ ಡಾಂಬರು ತೋರಿಸ್ಕೊಡ್ತೀನಿ. ನಿಮಗೆ ಡಾಂಬರ್ಗೇ ಬಿಡ್ತು ತುಂಬ ಜಾಸ್ತಿ ಇದೆ ಲಾಂಗು. ನಿಮಗೆ ಡಾಂಬರ್ ಬಿಡ್ತಾನೆ ಹೆಚ್ಚು ಕಮ್ಮಿ ಒಂದು 1/2 ಕಿಲೋಮೀಟ್ರ್ ಮೇಲೆ ಬರುತ್ತೆ ನಿಮಗೆ ಡಾಂಬರ್ ಬಿಡ್ತು. ಇದು ಫುಲ್ಲು ಎಲ್ಲ ರೆಡಿ ಇರೋಂಥ ತೋಟ. ನಿಮ್ಗೆ ಇದರಲ್ಲೆಲ್ಲ ಫುಲ್ ಇನ್ಕಮ್ ಬರ್ತಾ ಇರೋದು. ನಿಮಗೆ ತೋರಿಸ್ಕೊಡ್ತೀನಿ ತೆಂಗಿನ ಮರದಲ್ಲಿ ಯಾವ ಥರ ಇದೆ ಫಲ ಅಂತ ನೋಡಿ. ಈ ಗಿಡ ನೋಡ್ತಾ ಇದ್ರಲ್ಲ ಮ್ಯಾಂಗೋ, ಇವೆಲ್ಲ ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋ ಅಂಥ ಗಿಡಗಳು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಇದು ನಿಮಗೆ HD ಕೋಟೆ ರಿಜಿಸ್ಟ್ರೇಷನ್ ಬರುತ್ತೆ. ಟೋಟಲಿ ನಿಮಗೆ 45 ಎಕರೆ ಜಾಗ ಇದು. ಟೋಟಲಿ ಜಮೀನು ಒಳಗಡೆ ನಿಮಗೆ 9 ಬೋರ್ವೆಲ್ ಇದೆ. 9 ಬೋರ್ವೆಲ್ ಕೂಡ ರನ್ನಿಂಗ್ ಇದೆ ನೋಡಿ. ಒಂದು ಲೈನು ಮ್ಯಾಂಗೋ, ಒಂದು ಲೈನು ತೆಂಗು, ಈ ಥರ ಹಾಕಿದರೆ ನಿಮಗೆ 1,000 ಮ್ಯಾಂಗೋ ಬರುತ್ತೆ. 2,500 ತೆಂಗಿನ ಗಿಡ ಇದೆ. ಸರ್ ನಿಮಗೆ ಗಿಡದಲ್ಲಿ ಯಾವ ಥರ ಇದೆ ಅಂತ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿಲಿ, ನಿಮ್ಗೆ ಪ್ರತಿಯೊಂದು ಗಿಡದಲ್ಲೂ ಈ ಥರನೇ ಇದೆ ಸರ್ ನಿಮಗೆ ಫಲ. ನಿಮಗೆ ಇದರಲ್ಲಿ ತುಂಬ ಇನ್ಕಮ್ ಇರೋ ಅಂಥದ್ದು ಸರ್. ನಿಮಗೆ ತುಂಬ ಫಲ ಸ್ಟಾರ್ಟ್ ಆಗಿದೆ ನೋಡಿ. ಎಲ್ಲ ಗಿಡದಲ್ಲೂ ಇದೇ ಥರ ಫುಲ್ ಇದೆ ಕಾಯಿ. ವಿಡಿಯೋದಲ್ಲಿ ಏನು ತೋರಿಸ್ತಾನೆ ಸೇಮ್ ಇದೇ ಥರ ಇದೆ ಎಲ್ಲ ಗಿಡದಲ್ಲೂ ಫಲ. ನಿಮಗೆ ಜಮೀನು ಫುಲ್ಲು ರೆಡ್ ಸಾಯಿಲ್ ಬರುತ್ತೆ ಸರ್. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ನಿಮಗೆ ಇದರಲ್ಲಿ ನಿಮ್ಗೆ ಏನು ಬಂಡವಾಳ ಹಾಕೋದು ಏನಿಲ್ಲ ಸರ್. ಎಲ್ಲ ರೆಡಿ ಇರೋಂಥ ಫಾರ್ಮ್ ಇದು. ನಿಮಗೆ ತುಂಬ ಚೆನ್ನಾಗಿದೆ ಕೋಕೋನಟ್ ಫಾರ್ಮು. ಟೋಟಲಿ 45 ಎಕರೆ ಬರುತ್ತೆ. ಮೈಸೂರಿಗೆ ಒಂದು 60 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ 180 ಬರುತ್ತೆ ಬ್ಯಾಂಗ್ಳೂರು. ನೋಡಿ ಸರ್, ನೀವು ಏನಾದ್ರು ಪಾರ್ಟ್ನರಲ್ಲಿ ತೊಗೋತೀನಿ ಅಂದರೆ ಒಂದು 5 ಜನ 10 ಜನ ಈ ಥರ ಪಾರ್ಟ್ನರಲ್ಲಿ ತೊಗೋತೀನಿ ಅಂದ್ರೂ ತೊಗೋಬೋದು. ಇದರಲ್ಲಿ ನಮಗೆ ಎಲ್ಲ ರೆಡಿ ಇರೋಂಥ ಫಾರ್ಮು ನೋಡಿ ಸರ್. ನಿಮಗೆ ನೋಡಿ ಇಲ್ಲಿ ಏನು ಜೂಮ್ ಮಾಡಿ ತೋರಿಸ್ತದೆ ನೋಡಿ. ಎಲ್ಲ ಗಿಡದಲ್ಲೂ ಈ ಥರನೇ ಇದೆ ನಿಮಗೆ ಫುಲ್ಲು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ನೋಡಿ ಸರ್. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇಲ್ಲಿ ಜಮೀನು ಒಳಗಡೆ ದೊಡ್ಡದಾಗೇನು ಮನೆಗೇನೋ ಮಾಡಿಲ್ಲ. ನಿಮಗೆ ಸಿಂಪಲಾಗಿ ಲೇಬರ್ಗಳಿಗೆ ಇರೋಕ್ಕೋಸ್ಕರ ಒಂದು 3-4 ಸೆಡ್ಗಳಿದೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇದು ಅಂದರೆ ಜಮೀನು ಒಳಗಡೆ ಓಡಾಡೋಕ್ಕೆ, ಟ್ರ್ಯಾಕ್ಟ್ರ್ ಓಡಾಡೋಕ್ಕೆ ಬಿಟ್ಕೊಂಡಿದ್ದಾರೆ. ನಿಮಗೆ ಫುಲ್ಲು ಲಾಂಗ್ ಇದೆ ಸರ್. ಹೆಚ್ಚು ಕಮ್ಮಿ ಒಂದು 1/2 ಕಿಲೋಮೀಟ್ರ್ ಬರುತ್ತೆ ನೋಡಿ. ನಿಮಗೆ ಅಲ್ಲಿ ಗ್ರೀನ್ ಮೇಸ್ ಕಾಣಿಸ್ತಾ ಇದೆಯಲ್ಲ, ಅದು ಲಾಸ್ಟ್ ಬಾರ್ಡ್ರು. ಅಲ್ಲಿ ತೋರಿಸ್ನಲ್ಲ, ಅದೇ ಲಾಸ್ಟ್ ಬಾರ್ಡ್ರು. ನಿಮಗೆ ಈ ತೋಟದಲ್ಲಿ ನಿಮಗೆ ಹೆಚ್ಚು ಕಮ್ಮಿ ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 30-40 ಲಕ್ಷ ಮೇಲೆ ಇನ್ಕಮ್ ಇದೆ ಸರ್. ನಿಮಗೆ ತೆಂಗಿನಕಾಯಲ್ಲೇ ಆಗುತ್ತೆ ದುಡ್ಡು. ಹೆಚ್ಚು ಕಮ್ಮಿ ಒಂದು
30-40 ಲಕ್ಷ ವರ್ಷಕ್ಕೇ ಆದಾಯ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲ ಗಿಡದಲ್ಲೂ ಅದೇ ಥರ ಇದೆ ಸರ್. ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಎಲ್ಲ ಗಿಡದಲ್ಲೂ ಸೇಮ್ ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಇದೇ ಥರನೇ ಇದೆ ಎಲ್ಲ ಗಿಡದಲ್ಲೂ. 45 ಎಕರೆ ಏನಿದೆ ಎಲ್ಲ ಗಿಡದಲ್ಲೂ ಇದೇ ಥರ ಇದೆ. ಒಳ್ಳೆ ಬ್ಯೂಟಿಫುಲ್, ತುಂಬ ಲೊಕೇಶನ್ ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಅಕ್ಕಪಕ್ಕನೂ ಒಳ್ಳೊಳ್ಳೆ ಬ್ಯಾಂಗ್ಳೂರವರು, ಮೈಸೂರವರೆಲ್ಲ ಮತ್ತು ಕೇರಳದವರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಜಾಗ. ತೋಟ ನೋಡೋಕ್ಕೆ 45 ಎಕರೆನೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟಿಷ್ಟು ನೀಟಾಗಿ ಇಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಮೇಂಟೆನೆನ್ಸ್ ಮಾಡಿದ್ದಾರೆ ತೋಟನ. ತೋಟ ಮಾತ್ರ ಭಯಂಕರ ಅದ್ದೂರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇದೆಲ್ಲ ನೋಡಿ, ನಿಮಗೆ ಮ್ಯಾಂಗೋ ಸೀಸನ್ಗೆ ಸುಮಾರು, ಇದು ಮ್ಯಾಂಗೋದರಲ್ಲೇ ಸುಮಾರು ದುಡ್ಡು ಆಗುತ್ತೆ ನಿಮಗೆ. ವರ್ಷಕ್ಕೇ ಹೆಚ್ಚು ಕಮ್ಮಿ ನಿಮಗೆ ಕಾಯಲ್ಲೇ ಹೆಚ್ಚು ಕಮ್ಮಿ ಒಂದು 30-40 ಲಕ್ಷ ಮೇಲೆ ಇನ್ಕಮ್ ಸಿಗುತ್ತೆ ನಿಮಗೆ. ಎಲ್ಲ ಗಿಡ ಫಲ ಸ್ಟಾರ್ಟ್ ಆಗಿರೋಂಥ ಗಿಡ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ. ನಿಮಗೆ HD ಕೋಟೆ ರಿಜಿಸ್ಟ್ರೇಷನ್ ಬರುತ್ತೆ. ಬಟ್ ನೀವು ಹುಣಸೂರು ಕಡೆಯಿಂದ ಬರ್ಬೋದು. ಡೈರೆಕ್ಟ್ ನೀವು ಮಾಮೂಲಿ ಮಾನಂದವಾಡಿ ಲ್ಯಾಂಡ್ ಪೋಸ್ಟ್ ಬರುತ್ತಲ್ಲ, ಆ ರೂಟಿಂದನೂ ಬರ್ಬೋದು ಜಾಗಕ್ಕೆ. ನೀವು HD ಕೋಟೆ ಮತ್ತು ಮಾನಂದವಾಡಿ ರೂಟ್ ಬಂದರೂ ಅಲ್ಲೂ ಬರ್ಬೋದು. ಲ್ಯಾಂಡ್ ಪೋಸ್ಟ್ ಮತ್ತು ಇದಕ್ಕೆ ಹೋಗುತ್ತಲ್ಲ, ಆ ರೋಡಿಂದನೂ ಬರ್ಬೋದು. ಬೇಡ ಅಂದರೆ ನಿಮಗೆ ಈ ಲ್ಯಾಂಡಿಂದ ನಿಮಗೆ ಹುಣಸೂರಿಗೆ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿದೆ. ಎಂಟೈರ್ ಬೌಂಡ್ರಿ ಕೂಡ ಎಲ್ಲ ಡ್ರಿಪ್ ಮಾಡಿದ್ದಾರೆ. ಪಿಂಕ್ ಕಲರಲ್ಲಿ ಹೊಡಿತಾ ಇದೆ ನೀರು, ತುಂಬ ಚೆನ್ನಾಗಿದೆ. ತೋಟ ಮಾತ್ರ ಒಳ್ಳೆ ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓನರ್ ಬಂದು ಒಬ್ಬರೇ ಬರ್ತಾರೆ, ಸಿಂಗಲ್ ಓನರು. ಆಮೇಲೆ ಈ ಓನರ್ ಬಂದು ನಿಮಗೆ ಅಗ್ರಿಮೆಂಟಿಗೆ ಟೈಮ್ ಕೊಡಲ್ಲ ಸರ್. ಡೈರೆಕ್ಟು ರಿಜಿಸ್ಟ್ರ್ ಇದ್ರೆ ಮಾತ್ರ ಕರ್ಕೊಬನ್ನಿ ಸಿಗು ಅಂತ ಹೇಳಿದ್ದಾರೆ. ಅಗ್ರಿಮೆಂಟಿಗೆ ಟೈಮ್ ಕೊಡಲ್ಲ ನಾವು. ಪೇಪರ್ ಕೊಡ್ತೀವಿ, ಲೀಗಲ್ ಚೆಕ್ ಮಾಡ್ಕೊಳ್ಳಿ, ಲೀಗಲ್ ಚೆಕ್ ಮಾಡೋವ್ರಿಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗ ಮಾತ್ರ ಬಂದರೆ ಇಂಥ ಜಾಗ ನಿಮಗೆ ಒಂದು 40-50 ಎಕರೆ ನೋಡೋರಿಗೆ ಇಂಥ ಜಾಗ ಸಿಗೋದು ತುಂಬ ರೇರು ನಿಮಗೆ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿರೋಂಥ ಜಾಗ. ಈ ತೋಟ ತೊಗೊಂಡವ್ರಿಗೆ ಎಷ್ಟು ಇನ್ಕಮ್ ಇದೆ ಅಂದ್ರೆ ತುಂಬ ಇನ್ಕಮ್ ಇದೆ ಅದರಲ್ಲಿ, ತೋಟದಲ್ಲಿ. ನೋಡಿ ಸರ್, ಇಲ್ಲಿ ಏನು ನೀರು ಹೊಡಿತಾಯಿದೆ ನೋಡಿ ಎಲ್ಲದಕ್ಕೂ. ನೋಡಿ ಸರ್, ಇಲ್ಲಿ ನೀರು ಹೊಡಿತಾ ಇದೆಯಲ್ಲ, ಎಂಟೈರ್ ಬೌಂಡ್ರಿಗೂ ಕೂಡ ಈ ಥರ ಪಿಂಕ್ ಕಲರು ಸಿಸ್ಟಮ್ ಮಾಡಿದ್ದಾರೆ. ನೋಡಿ ಇಲ್ಲೇನು ಹೊಡಿತಾ ಇದೆ ನೋಡಿ, ಇದೇ ಥರ. ನೋಡಿ ಎಲ್ಲ ಅದಕ್ಕೂ ಇದೇ ಥರ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಏನು ನೋಡ್ತಾ ಇದ್ರೆ ಈ ಥರ ಸಿಂಪಲಾಗಿ ಒಂದು 3-4 ಸೆಟ್ ಇದೆ. ಸುತ್ತ ಎಂಟೈರ್ ಬೌಂಡ್ರಿ ಕೂಡ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಫುಲ್ಲು ನಿಮಗೆ ಡಾಂಬರಿಂದನೇ ಎಂಟ್ರೆನ್ಸ್ ಸರ್. ಇನ್ನು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡಾಂಬರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಆಮೇಲೆ ಈ ಜಮೀನೊಳಗಡೆ ಓನಾಗಿ 2 TC ಇದೆ. TC ಅಂದರೆ ಟ್ರಾನ್ಸ್ಫಾರಮ್ಮು 2 ಇದೆ. ನೋಡಿ ಸರ್, ಇದೇನು ನೀರು ಹೊಡಿತದೆ ನೋಡಿ, ಸೇಮ್ ಎಲ್ಲ ಗಿಡಗಳಿಗೂ ಈ ಥರನೇ ಪಿಂಕ್ ಕಲರ್ ಇದು ಮಾಡಿದ್ದಾರೆ. ಟೋಟಲ್ 9 ಬೋರ್ ಏನಿದೆ, 9 ಬೋರು ಕೂಡ ರನ್ನಿಂಗಿದೆ. ನೋಡಿ ಸರ್, ಈ ಥರ ಟ್ರಾನ್ಸ್ಫಾರಮ್ಮು 2 ಓನಾಗೆ ಅವ್ರ ಜಮೀನಲ್ಲೇ ಟ್ರಾನ್ಸ್ಫಾರಮ್ ಇದೆ 2. ಜಾಗ ಮಾತ್ರ ಒಳ್ಳೆ ಬ್ಯೂಟಿಫುಲ್ ಸೂಪರಾಗಿರೋಂಥ ಲೊಕೇಶನಲ್ಲಿದೆ ಜಾಗ ಮಾತ್ರ. ಡಾಂಬರ್ ತೋರಿಸ್ತೀನಿ, ನಾವು ಡಾಂಬರ್ ನೋಡಿದ್ರೇ ಡರ್ ಆಗ್ಬಿಡ್ತೀರ, ಆ ಥರ ಇದೆ ಜಾಗ ಮಾತ್ರ. ನಿಮಗೆ ರೆಡ್ ಸಾಯಿಲ್ ಬರುತ್ತೆ ನೋಡಿ ಸರ್. ಇದು ನೋಡಿ ಸರ್, ಇದೇನು ನೋಡ್ತಾ ಇದ್ದೀರ ಈ ಡಾಂಬರು, ಈ ಡಾಂಬರಿಂದ ಇದೊಂದು ಪೊಸಿಷನು ಸರ್. ಈ ಕಡೆ ಇದೇನು ನೋಡ್ತಾ ಇದ್ರೆ ಈ ಡಾಂಬರು, ಈ ಡಾಂಬರಿಂದ ಈ ಕಡೆಗೆ ಒಂದು ಪೊಸಿಷನ್ ಇದೆ. ಈ ಕಡೆಗೂ ಅವ್ರದೇ, ಈ ಕಡೆಗೂ ಅವ್ರದೇ, ಮಧ್ಯೆ ಡಾಂಬರ್ ಇದೆ ನೋಡಿ. ಇದೇನು ನೋಡ್ತಾ ಇದ್ದೀರ, ಹೆಚ್ಚು ಕಮ್ಮಿ ನಿಮಗೆ 1 ಕಿಲೋಮೀಟ್ರ್ ಹತ್ರನೇ ಬರುತ್ತೆ ಸರ್ ಇದು ಜಮೀನು. ನಿಮಗೆ ಫುಲ್ಲು ನಿಮಗೆ ಡಾಂಬರ್ ಬಿಡ್ತಿಗೆ 1 ಕಿಲೋಮೀಟ್ರ್ ಡಾಂಬರ್ ಇದೆ ನಿಮಗೆ. ಇಲ್ಲಿ ನೋಡಿ, ಇದೇನು ತೋರಿಸ್ತಾ ಇದೆ ನೋಡಿ, ಈ ಕಡೆದು ಅವ್ರದ್ದೇ ತೋಟ, ಈ ಕಡೆ ಅವ್ರದ್ದು ಇದೂ ಅವ್ರದ್ದೇ ತೋಟ. 2 ಕಡೆ ಪೊಸಿಷನ್ ಇದೆ ತೋಟ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿರೋಂಥ ಜಾಗ ಸರ್. ನೋಡಿ ಸರ್, ಇಂಥ ಜಾಗ ನಿಮಗೆ ಸಿಗೋದು ತುಂಬ ರೇರು. HD ಕೋಟೆ ಸರೌಂಡಿಂಗಲ್ಲಿ ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಿಮ್ಗೆ ಓನರ್ ಬಂದು ಸಿಂಗಲ್ ಓನರ್ ಬರ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ.
ಬಟ್ ನಿಮ್ಗೆ ಇನ್ನೂ ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಖಂಡಿತ ಶಿವು ಪ್ರಾಪರ್ಟಿ ಕಡೆಯಿಂದ ನಿಮ್ಗೆ ಖಂಡಿತ ಕೊಡಿಸ್ತೀವಿ ಡಾಕ್ಯುಮೆಂಟ್ಸು. ಈ ಥರ ಲೊಕೇಶನ್ ನಾನು ತುಂಬ ಲಾಂಗ್ ಟೈಮಲ್ಲಿ ನೋಡ್ತಾ ಇರೋದು. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ ಜಾಗ. ಇದೆಲ್ಲ ನಿಮಗೆ ಸೇಮ್ ಒಂಥರ ಮಲೆನಾಡು ಕಡೆ ಇರುತ್ತಲ್ಲ ಆ ಥರ ಇದ್ದಾರೆ. ವೆದರು ತುಂಬ ಚೆನ್ನಾಗಿದೆ ನಿಮಗೆ. ಈ ಕೊಡಗು ಮಡಿಕೇರಿ ಆ ಸೈಡ್ ಇರುತ್ತಲ್ಲ ಆ ಥರ ವೆದರ್ ಇದು. ಈ ಜಾಗ ನೋಡೋಕೆ ಬಂದರೆ ಸರ್ ನೀವು ಇದನ್ನು ಬಿಡೋದೆಲ್ಲ ಆ ಥರ ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ ನೋಡಿ ಸರ್. ನಿಮ್ಗೆ ಆವಾಗಲೇ ತೋರಿಸ್ದಾಗ ಎಲ್ಲ ಗಿಡದಲ್ಲೂ ಸೇಮ್ ಇದೇ ಥರ ಇದೆ. ನಿಮ್ಗೆ ಹೆಚ್ಚು ಕಮ್ಮಿ ವರ್ಷಕ್ಕೇ ಇದರಲ್ಲಿ ಒಂದು 30-40 ಲಕ್ಷ ಇನ್ಕಮೇ ಇದೆ ನಿಮಗೆ. ಮ್ಯಾಂಗೋದ್ರಲ್ಲೂ ಇದೆ ಹೆಚ್ಚು ಕಮ್ಮಿ ಒಂದು 50 ಲಕ್ಷ ಇನ್ಕಮೇ ಬರುತ್ತೆ ಸರ್ ನಿಮಗೆ. 50-60 ಲಕ್ಷ ಇನ್ಕಮು ಏನು ಈ ತೋಟದಲ್ಲಿ ತೊಗೊಂಡ್ರೆ ನೀವು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, 2 ಕಂಬ ಇದೆಯಲ್ಲ ಅಲ್ಲಿಂದ ಎಂಟ್ರಿ ನೋಡಿ. ಫುಲ್ಲು ಎಲ್ಲದಕ್ಕೂ ಆ ಥರ ಟ್ರಿಪ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಇದಕ್ಕೂ ನೀರು ಈ ಥರನೇ ಮಾಡಿದ್ದಾರೆ ನೋಡಿ ಸರ್. ಎಲ್ಲ ಗಿಡಗೂ ಜಾಗ ಮಾತ್ರ ಒಳ್ಳೆ ಅದ್ದೂರಿಯಾಗಿ ಮೇಂಟೆನೆನ್ಸ್ ತುಂಬ ಸೂಪರಾಗಿ ಮಾಡಿದ್ದಾರೆ ಜಾಗ ಮಾತ್ರ ನೋಡಿ ಸರ್. ಒಂದು 40 ಎಕರೆ 50 ಎಕರೆ ನೋಡೋರ್ಗೆ ಒಳ್ಳೆ ಜಾಗ. ಒಳ್ಳೆ ಸೆಕ್ಯೂರ್ ಜಾಗ ಸರ್. ತುಂಬ ಚೆನ್ನಾಗಿರೋಂಥ ಜಾಗ ನೋಡಿ. ಇದೇನು ತೋರಿಸ್ತೆ ನಿಮ್ಗೆ ಆವಾಗಲೇ. ಈ ಜಾಗ ನೋಡ್ತಿದ್ರೆ ನನಗೇನೋ ಒಂಥರ ತುಂಬ ಖುಷಿ ಆಗ್ತದೆ ಜಾಗ. ಆ ಥರ ತುಂಬ ಚೆನ್ನಾಗಿರೋಂಥ ಲೊಕೇಶನಲ್ಲಿದೆ ಜಾಗ. ಆಮೇಲೆ 2 ಪೊಸಿಷನ್ ಇದೆ ಇದು ನೋಡಿ. ಈ ಕಡೆಗೆ ಅವ್ರದ್ದೇನೆ, ಈ ಕಡೆ ತೋರಿಸ್ತಾ ಇದ್ದೇನೆ ಇದು ಅವ್ರದ್ದೇನೆ. 2 ಅವ್ರದ್ದೇನೆ. ನಿಮಗೆ 1000 ಮ್ಯಾಂಗೋ ಇದೆ, 2500 ತೆಂಗಿನ ಗಿಡ ಇದೆ, 9 ಬೋರ್ವೆಲ್ ಇದೆ, 2 ಟ್ರಾನ್ಸ್ಫಾರಮ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿರೋಂಥ ಜಾಗ. ನೀವು ಬರ್ತೀನಿ ಅಂದರೆ ಜಾಗ ವಿಸಿಟ್ ಮಾಡಿಸ್ಕೊಡ್ತೀನಿ ಖಂಡಿತ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡಿಬಿಡಿ. ಕಾಲ್ ಮಾಡಿ ಸರ್ ಜಮೀನು ಎಲ್ಲಿದೆ, ಎಲ್ಲಿ ಬರುತ್ತೆ ಅಂತ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಾಲ್ ಮಾಡಿ, ಸರಿನಾ? ಸುಮ್ಮನೆ ನಮ್ಮ ಟೈಮು ನಿಮ್ಮ ಟೈಮ್ ಎಲ್ಲ ವೇಸ್ಟು. ಎಲ್ಲಿ ಬರುತ್ತೆ ಸರ್, ಯಾವ ಊರ ಹತ್ರ ಬರುತ್ತೆ ಅಂತ ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಶಿವು ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡ್ತೀನಿ ನಿಮಗೆ. ಇವಾಗ ರೀಸೆಂಟಾಗಿ ಹೋದ ಬುಧವಾರ 2 ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದೀನಿ. ಬ್ಯಾಂಗ್ಳೂರವ್ರಿಗೆ ಒಬ್ರಿಗೆ ಮತ್ತು ಮೈಸೂರವ್ರಿಗೆ ಒಬ್ರಿಗೆ. ನೋಡಿ ಸರ್, ಶಿವು ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ. ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಪ್ಯೂರ್ ರೆಡ್ ಸೇಲ್ ಬರುತ್ತೆ ಜಾಗ. ನೋಡಿ ಎಲ್ಲ ಗಿಡದಲ್ಲೂ ಸೇಮ್ ಮಗದ್ಗ ಬಿದ್ದಿದೆ ಸರ್. ಗಿಡದಲ್ಲಿ ಮಾತ್ರ ಫಲ ಸುಮ್ಮನೆ ಹಂಗೆ ಬಿದ್ದಿದೆ ಸುಮ್ಮನೆ. ಓಕೆ ಸರ್, ಥ್ಯಾಂಕ್ ಯು.